ಮಾರ್ಕನು ಬರೆಸುವ ವಾರ್ತೆ 13:2 ಯೇಸು, ಈ ದೊಡ್ಡ ಕಟ್ಟಡಗಳನ್ನು ನೀನು ನೋಡುತ್ತೀಯಾ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಅಂದನು. ಶಿಷ್ಯರು ದೇವಾಲಯದ ಮಹತ್ವ ಮತ್ತು ಅದರ ಸೌಂದರ್ಯಕ್ಕೆ ಆಕರ್ಷಿತರಾದಾಗ ಯೇಸುವಿನ ಈ ಮಾತು ಅವರನ್ನು ಆಶ್ಚರ್ಯಗೊಳಿಸಿತು. ಯೆರೂಸಲೇಮಿನ ದೇವಾಲಯವು ಅತ್ಯಂತ ಅದ್ಭುತಕರವಾದ ಕಟ್ಟಡವಾಗಿತ್ತು. ಅದು ಧಾರ್ಮಿಕ ಹೆಮ್ಮೆ, ಅಧಿಕಾರ ಮತ್ತು ಭದ್ರತೆಯ ಸಂಕೇತವಾಗಿತ್ತು. ಇಂತಹ ಈ ಮಹಾನ್ ಕಟ್ಟಡವು ಸದಾಕಾಲ ಉಳಿಯುತ್ತದೆ ಎಂದು ಶಿಷ್ಯರು ಭಾವಿಸಿದ್ದರು. ಆದರೆ ಯೇಸು ಅವರಿಗೆ ಮಾನವನ ಕೈಗಳಿಂದ ನಿರ್ಮಿಸಲ್ಪಟ್ಟ ಅತ್ಯಂತ ಭವ್ಯವಾದುದು ಕೂಡ ಶಾಶ್ವತವಲ್ಲ ಎಂಬುದಾಗಿ ತಿಳಿಸುತ್ತಾರೆ. ಈ ಸಂದೇಶವು ಶ್ರಮಕಾಲದಲ್ಲಿ ನಮಗೆ ಒಂದು ಆಳವಾದ ಅರ್ಥವನ್ನು ನೀಡುತ್ತದೆ. ಶ್ರಮಕಾಲವು ದೇವರು ನಮ್ಮನ್ನು ಯಾವ ವಿಷಯದಲ್ಲಿ ನಂಬಿಕೆ ಇಟ್ಟಿದ್ದೇವೆ ಎಂಬುದನ್ನು ಪರಿಶೀಲಿಸಲು ಆಹ್ವಾನಿಸುವ ಸಮಯವಾಗಿದೆ. ಶಿಷ್ಯರಂತೆ ನಾವು ಸಹ ನಮ್ಮ ಜೀವನದ ಮಹಾ ಕಟ್ಟಡಗಳನ್ನು ಮೆಚ್ಚುತ್ತೇವೋ? ನಮ್ಮ ಸಾಧನೆಗಳು, ಆಸ್ತಿ, ಸ್ಥಾನಮಾನ ಮತ್ತು ಕೆಲವೊಮ್ಮೆ ನಮ್ಮ ಧಾರ್ಮಿಕ ಕ್ರಿಯೆಗಳನ್ನು ಕೂಡ, ಇವುಗಳು ನಮಗೆ ಭದ್ರತೆ ನೀಡುತ್ತೇವೆ ಎಂದು ಭಾವಿಸುತ್ತವೆ. ಆದರೆ ಯೇಸು ನಮಗೆ ಬೋಧಿಸುವುದೇನೆಂದರೆ, ಮಾನವನ ಕೈಗಳಿಂದ ನಿರ್ಮಿಸಲ್ಪಟ್ಟ ಎಲ್ಲವೂ ಒಂದು ದಿನ ನಾಶವಾಗುತ್ತದೆ, ಸಂಪತ್ತು ಕ್ಷೀಣವಾಗುತ್ತದೆ, ಸ್ಥಾನಮಾನ ಬದಲಾಗುತ್ತದೆ, ಕಟ್ಟಡಗಳು ಕುಸಿದು ಬೀಳುತ್ತವೆ. ಆದರೆ ದೇವರ ಮೇಲೆ ನಿರ್ಮಿಸಲ್ಪಟ್ಟದ್ದೇ ಶಾಶ್ವತವಾಗಿ ಉಳಿಯುತ್ತದೆ. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ಶ್ರಮಕಾಲವು ನಮ್ಮ ದೃಷ್ಟಿಯನ್ನು ಬದಲಾಯಿಸಲು ಕರೆ ನೀಡುತ್ತದೆ. ತಾತ್ಕಾಲಿಕವಾದ ವಿಷಯಗಳಲ್ಲಿ ನಂಬಿಕೆ ಇಡುವ ಬದಲು ನಮ್ಮ ಜೀವನವನ್ನ ಕ್ರಿಸ್ತನ ಮೇಲೆ ನಿರ್ಮಿಸಲು ಪಶ್ಚಾತ್ತಾಪ, ಪ್ರಾರ್ಥನೆ ಮತ್ತು ನಮ್ರತೆಯ ಮೂಲಕ ದೇವರ ಬಳಿಗೆ ಬರಲು ನಮಗೆ ಕರೆ ನೀಡುತ್ತದೆ. ನಮ್ಮ ನಿಜವಾದ ದೇವಾಲಯವು ಕೇವಲ ಕಟ್ಟಡವಲ್ಲ, ಅದು ದೇವರಿಗೆ ಸಮರ್ಪಿತವಾದ ಹೃದಯವಾಗಿದೆ. ಈ ಶ್ರಮ ಕಾಲದಲ್ಲಿ ನಾವು ಕ್ರಿಸ್ತನ ಕ್ರೂಜಿಗೆ ಕಡೆಗೆ ನೋಡುತ್ತಿರುವಾಗ ಯೇಸು ನಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಈ ಮಹಾ ಕಟ್ಟಡಗಳನ್ನು ನೋಡುತ್ತೀಯಾ? ಅಂದರೆ ನೀನು ನಿಜವಾಗಿ ಯಾವುದರಲ್ಲಿ ನಂಬಿಕೆ ಇಟ್ಟಿದ್ದೀಯಾ? ಈ ಲೋಕದ ಕಲ್ಲುಗಳು ಕುಸಿದು ಬೀಳಬಹುದು, ಆದರೆ ದೇವರ ರಾಜ್ಯವು ಸದಾ ಕಾಲ ಸ್ಥಿರವಾಗಿರುತ್ತದೆ. ಆದ್ದರಿಂದ ಹೆಮ್ಮೆಯನ್ನು, ತಾತ್ಕಾಲಿಕ ಭದ್ರತೆಯನ್ನು ಬಿಟ್ಟು ನಮ್ಮ ನಿರೀಕ್ಷೆಯನ್ನು ಕ್ರಿಸ್ತನಲ್ಲಿ ಮಾತ್ರ ಇಡೋಣ. ಆಮೆನ್.